ದೇಶದ ಅತ್ಯಂತ ಪ್ರಭಾವಿ ರಾಜಕಾರಣಿ, ದೇಶದ ಅತಿದೊಡ್ಡ ನ್ಯೂಸ್ ನೆಟ್ವರ್ಕ್ ನಲ್ಲಿ ಲೋಕ ಚುನಾವಣೆಯ ಮೆಗಾ ಸಂದರ್ಶನ. ಯಾರು ಹೌದು, ಯಾರ ಸಂದರ್ಶನವನ್ನ ನ್ಯೂಸ್ 18 ನಲ್ಲಿ ಮಾಡಲಾಗಿದೆ ಅನ್ನೋದನ್ನ ಕೂಡ ತೋರಿಸ್ತಾ ಇದೆ. ದೇಶದ ಅತಿದೊಡ್ಡ ನೆಟ್ವರ್ಕ್ ನಲ್ಲಿ ದೇಶದ ಪ್ರಭಾವಿ ರಾಜಕಾರಣಿಯ, ಅತ್ಯಂತ ಪ್ರಭಾವಿ ರಾಜಕಾರಣಿಯ ಮೆಗಾ ಸಂದರ್ಶನವನ್ನ ಮಾಡಲಾಗಿದೆ. ದೇಶದ ಅತಿದೊಡ್ಡ ನ್ಯೂಸ್ ನೆಟ್ವರ್ಕ್ ನಲ್ಲಿ ಈಗ ಮೆಗಾ ಸಂದರ್ಶನವನ್ನ ಮಾಡಲಾಗಿರುವಂತದ್ದು ಲೋಕ ಚುನಾವಣೆಯ ಮೆಗಾ ಸಂದರ್ಶನ. ಇದು ಪ್ರಮುಖವಾಗಿ ಯಾರ ಸಂದರ್ಶನ ಅನ್ನೋದನ್ನ ಕೂಡ ತೋರಿಸ್ತಾ ಇದೀವಿ. ರಾಹುಲ್ ಜೋಶಿ ಪ್ರಶ್ನೆಗೆ ನರೇಂದ್ರ ಮೋದಿ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಪ್ರದೇಶ ರಾಜಕೀಯದ ಬಗ್ಗೆ ನರೇಂದ್ರ ಮೋದಿ ಅವರು ಮಾತನಾಡಿದ್ದಾರೆ. ಮಾಯಾವತಿ ಕುರಿತು ಕೂಡ ಮೋದಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ಮೆಗಾ ಸಂದರ್ಶನ, ನ್ಯೂಸ್ 18 ಮಾಡಿರುವಂತ ಮೆಗಾ ಸಂದರ್ಶನದಲ್ಲಿ ನರೇಂದ್ರ ಮೋದಿ ಅವರು ಮಾತನಾಡಿದ್ದಾರೆ. ಶತ್ರುಗಳಾಗಿದ್ದವರು ಇಂದು ಅಪ್ಪಿಕೊಳ್ತಾ ಇದ್ದಾರೆ. ಉತ್ತರ ಪ್ರದೇಶದಲ್ಲಿ ಅವರು ನೆಲೆ ಕಳ್ಕೊಳ್ತಾ ಇದ್ದಾರೆ. ಮಾಯಾವತಿ ಅವರ ತುಂಬಾ ಹತಾಶರಾಗಿದ್ದಾರೆ ಅಂತ ಕೂಡ ನರೇಂದ್ರ ಮೋದಿ ಅವರು ನ್ಯೂಸ್ 18 ಸಂದರ್ಶನದಲ್ಲಿ ಮಾತನಾಡಿದ್ದಾರೆ. ಮಾಯಾವತಿ ಹಡಗು ಮುಳುಗ್ತಾ ಇದೆ. ಒಂದು ಧರ್ಮದ ಆಧಾರದ ಮೇಲೆ ಮತವನ್ನ ಕೇಳ್ತಾ ಇದ್ದಾರೆ ಅವರು. ಈ ಕುರಿತು ಚುನಾವಣಾ ಆಯೋಗ ಪರಿಶೀಲಿಸಬೇಕು ಅಂತ ಕೂಡ ಮನವಿಯನ್ನ ಮಾಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಹಿಂದೂ ಮತಗಳಿಗೆ ಹೀಗೆ ಪ್ರಚಾರ ಮಾಡಿದ್ರೆ, ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ದೀವಿ, ಹಿಂದೂ ಮತಗಳಿಗೆ ಹೀಗೆ ಪ್ರಚಾರ ಮಾಡಿದ್ರೆ ಹೇಗೆ? ಯಾರಾದ್ರೂ ಹಿಂದೂ ಧರ್ಮದ ಹೆಸರಲ್ಲಿ ಮತ ಕೇಳಿದ್ರೆ ಈಗ ಎಲ್ಲಿ ಹೋಗಿದೆ ಜಾತ್ಯತೀತ ಗ್ಯಾಂಗ್ ಅನ್ನುವ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು. ಪ್ರಶಸ್ತಿ ವಾಪಸ್ ಮಾಡುವಂತ ಗ್ಯಾಂಗ್ ಎಲ್ಲಿ ಹೋಗಿದೆ? ನೆಟ್ವರ್ಕ್ 18 ಸಂದರ್ಶನದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ರಾಹುಲ್ ಜೋಶಿ ಪ್ರಶ್ನೆಗಳಿಗೆ ಮೋದಿ ಅವರು ಉತ್ತರವನ್ನ ಕೂಡ ಕೊಟ್ಟಿದ್ದಾರೆ ಮೆಗಾ ಸಂದರ್ಶನದಲ್ಲಿ, ನ್ಯೂಸ್ 18 ನಡೆಸಿರುವಂತಹ ಮೆಗಾ संदर्शनದಲ್ಲಿ. मायावती जी ने ओपनली मुस्लिम्स को मुस्लिम से वोट मांगे, कहा कि सिर्फ गठबंधन को वोट दीजिएगा, वोट बंटना नहीं चाहिए. उसके रहते वो इसी की नजर में भी आ गई. ऐसे बयानों को आप कैसे देखते हैं? लगातार पराजय के कारण हताश हुई मायावती जी इस प्रकार की बात कहे, इसे मैं बहुत स्वाभाविक मानता हूं. मुसलमानों को स्पेशल वोट करने के लिए अपील करे वगैरह, एक तो ये इलेक्शन कमीशन का विषय है किसको करना है. लेकिन मुझे चिंता मायावती की कम है, क्योंकि अब वो डूबती हुई दी नैया है, बचने के लिए मुसलमानों को सहारा ढूंढती हो. मैं उनकी मुसीबत समझ सकता हूं. मेरी चिंता देश के सेक्युलर का झंडा लेकर के घूमने वाले 24 घंटे से उनके मुंह पर ताला क्यों लग गया है. अगर ऐसी बात किसी ने हिंदू समाज के लिए बोल दी होती तो ये कितनी उठापटक करते, कितने अवार्ड वापसी वाले निकल आते, कितने सिग्नेचर वाले निकल आते. ये जमात चुप क्यों है? देश के लिए चिंता का विषय है ये जमात. और आपसे भी मेरा आग्रह है कि ऐसी जमात को अब एक्सपोज करने की जरूरत है कि इस प्रकार की सिलेक्टिव क्यों है. क्या इससे उनके सेकुलरिज्म को कोई चोट नहीं पहुंची? क्या ये उनके सेकुलरिज्म को बढ़ावा देने वाली चीज थी? क्या इनके सेकुलरिज्म को ताकत? इसलिए सबसे बड़ा खतरा ये नकामी लोग हैं ना, उनका है. मायावती की तो मजबूरी है, कैसे भी करके बचना है तो वोट मांगने के लिए. ನೆಟ್ವರ್ಕ್ 18 ಸಂದರ್ಶನದಲ್ಲಿ ಮೋದಿ ಮಾತನಾಡಿದ್ದಾರೆ. ಕಾಂಗ್ರೆಸ್ ಪ್ರಣಾಳಿಕೆ ಬಗ್ಗೆ ಕೂಡ ಮೋದಿ ಅವರು ಪ್ರತಿಕ್ರಿಯೆಯನ್ನ ನೀಡಿರುವಂತದ್ದು. AFSPA ತೆಗೆಯುವ ಬಗ್ಗೆ ಕಾಂಗ್ರೆಸ್ ಆಶ್ವಾಸನೆ ಕೊಟ್ಟಿದೆ ಅಂತ ಹೇಳಿದ್ದಾರೆ. AFSPA ಅಂದ್ರೆ ಆರ್ಮಡ್ ಫೋರ್ಸ್ ಸ್ಪೆಷಲ್ ಪವರ್ ಆಕ್ಟ್ ತೆಗೆಯುವ ಬಗ್ಗೆ ಕಾಂಗ್ರೆಸ್ ಆಶ್ವಾಸನೆಯನ್ನ ಕೊಟ್ಟಿದೆ. ಇದ್ರ ಬಗ್ಗೆನೂ ಕೂಡ ಮಾತನಾಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ನ್ಯೂಸ್ 18 ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಮೆಗಾ ಸಂದರ್ಶನದಲ್ಲಿ ಕಾಂಗ್ರೆಸ್ ಪ್ರಣಾಳಿಕೆ ಬೇಜವಾಬ್ದಾರಿಯುತವಾಗಿದೆ ಅಂತ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಕಾಶ್ಮೀರದಲ್ಲಿ 2.5 ಜಿಲ್ಲೆಗಳಲ್ಲಷ್ಟೇ ಸಮಸ್ಯೆ ಇರುವಂತದ್ದು, ಉಳಿದ ಕಾಶ್ಮೀರ ಜಮ್ಮು ಶಾಂತಿಯುತವಾಗಿದೆ ಅಂತ ಕೂಡ ಮಾತನಾಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಹಾಗೆ 35A 370 ಅಭಿವೃದ್ಧಿಗೆ ಅಡ್ಡಿಯಾಗಿವೆ. ಸೊ ಹೀಗಾಗಿ ಭಾರತೀಯ ಸೇನೆ ಶಾಂತಿ ಕಾಪಾಡುವ ಪಡೆಯಾಗಿದೆ. ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ AFSPA ತೆಗೆದಿದ್ದೇವೆ ಅಂತ ಕೂಡ ಮತ್ತು ಒಂದ್ ಕಡೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾತನಾಡಿದ್ದಾರೆ ನ್ಯೂಸ್ 18 ಜೊತೆ. ಕಾಶ್ಮೀರದಲ್ಲಿ AFSPA ತೆಗೆಯೋದು ಕಷ್ಟ,
ಇಲ್ಲಿ AFSPA ಅಂದ್ರೆ ಆರ್ಮಡ್ ಫೋರ್ಸ್ ಸ್ಪೆಷಲ್ ಪವರ್ ಆಕ್ಟ್ ಅಂತ, ಅದು ನಮ್ಮ ಯೋಧರನ್ನ ಗಲ್ಲಿಗೇರಿಸಿದಂತೆ ಕಾಂಗ್ರೆಸ್ ಆಶ್ವಾಸನೆ ಬಗ್ಗೆ ಮೋದಿ ರಿಯಾಕ್ಟ್ ಕೂಡ ಮಾಡಿದ್ದಾರೆ. ನ್ಯೂಸ್ 18 ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಕಾಶ್ಮೀರ ಕುರಿತು ನೆಹರು ಪಾಲಿಸಿ ಮರುಪರಿಶೀಲನೆಯನ್ನ ಮಾಡಬೇಕಾಗಿದೆ, ನೆಹರು ಪಾಲಿಸಿಗಳನ್ನ ಮರುಪರಿಶೀಲಿಸಬೇಕಾಗಿದೆ ಅಂತ ಕೂಡ ಮಾತನಾಡಿದ್ದಾರೆ. ನೆಟ್ವರ್ಕ್ 18 ಸಂದರ್ಶನದಲ್ಲಿ ಮೋದಿ ಹೇಳಿಕೆಯನ್ನ ನೀಡಿರುವಂತದ್ದು. ನ್ಯೂಸ್ 18 ಕನ್ನಡದ ನ್ಯೂಸ್ 18ನ ಮೆಗಾ ಸಂದರ್ಶನದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾತನಾಡಿದ್ದಾರೆ. आप आफ्स्पा को कैसे देखते हैं? क्या कोई एक टाइम बाउंड वे में उसको वो किया जाएगा? देश में पहले ऐसी स्थिति पैदा करनी चाहिए कि आफ्स्पा की जरूरत ही न पड़े। जैसे हमने अरुणाचल में परिस्थिति पैदा की तो कुछ जिलों से हमने हटाया, हमने कुछ राज्यों में से हटाया। 1980 के बाद पहली बार हटाने का काम हमने किया है, लेकिन कानून को तो बनाए रखा है। सरकार के पास हथियार तो होना ही चाहिए ताकि जवानों को एक सुरक्षा मिले, तब जवान मोरली लड़ सके। और जम्मू कश्मीर में से हटाने का मतलब होता है कि हमने हमारे जवानों को फांसी के तख्त पर लटका देना। मैं देश के जवानों के साथ ऐसा नहीं होने दूंगा। अब आफ्स्पा को हटाने की बात करने का मतलब है कि आप अपने सेना के जवानों के हाथ में से सारे शस्त्र ले रहे हैं, तो देश की सेना के जवान को इस प्रकार से निहत्थे करना क्या शोभा देता है क्या? और भारत की सेना पीस कीपिंग फोर्स में भारत के सुरक्षा बल के जवान जाते हैं, जब से पीस कीपिंग फोर्स बना है तब से जाते हैं, और दुनिया में सबसे ज्यादा नंबर भेजने वालों में हिंदुस्तान है। लेकिन अनुभव ये आया है कि इतने सालों में सारे दुनिया में भारत की सेना के लोगों की डिसिप्लिन, ड्यूटी के प्रति उनका समर्पण, इसकी भरचक सराहना होती रही है, बड़ा गौरवगान होता रहा है। आज हमारे ही देश के एक दल जो 50-60 साल तक सरकार चलाता रहा, वो आज इस प्रकार की भाषा बोले, इससे बड़ा दुर्भाग्य क्या हो सकता है?